ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ವೆಜ್ ಬಿರಿಯಾನಿ ಅಥವಾ ಪಲಾವ್. ಈ ಕಾಳು ಹಸಿದಾದರೆ ನೆನೆಸಿಟ್ಕೊಳ್ಳೋದು ಬೇಡ. ಇದು ಒಣಗಿದ ಕಾಳಾದರೆ ನೀವು ಇವತ್ತು ಬೆಳಿಗ್ಗೆ ಪಲಾವ್ ಮಾಡ್ತೀವಂದರೆ ನೆನ್ನೆ ನೈಟೇ ನೆನೆಸಿಟ್ಕೊಬೇಕು ನೀರಲ್ಲಿ. ಪಲಾವ್ ಮಾಡೋಕ್ಕೆ ಶುರು ಮಾಡುವಾಗಲೇ ಅಕ್ಕಿನ ನೆನೆಸಿಟ್ಕೊಬೇಕು. ಮತ್ತು ನಾವೆಲ್ಲ ರೆಡಿ ಮಾಡಿ ಮಸಾಲೆ ರೆಡಿ ಮಾಡಿ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಅಕ್ಕಿ ಕರೆಕ್ಟಾಗಿ ನೆಂದಿರುತ್ತೆ. ಪಲಾವ್ಗೆ ಜಾಸ್ತಿ ತರಕಾರಿ ಹಾಕಿದಷ್ಟು ಪಲಾವ್ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಬೀನ್ಸು, ನೂಕೋಲು, ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಬಟಾಣಿ ಬದಲಿಗೆ ನಾನು ಡಬಲ್ ಬೀನ್ಸ್ ಹಾಕಿ ಪಲಾವ್ ರೆಡಿ ಮಾಡ್ತಾಯಿದ್ದೀನಿ. ಈ ಡಬಲ್ ಬೀನ್ಸನ್ನು ನಾವು ಹಸಿದಾದರೆ ಡೈರೆಕ್ಟ್ ಹಾಕ್ಕೊಬೋದು ತರಕಾರಿ ಜೊತೆಗೇ. ಇದು ಸ್ವಲ್ಪ ಒಣಗಿದ್ದು ನಾವೇನಾದರೂ ನೆನೆಸಿಟ್ಕೊಂಡಿದ್ದಾದರೆ ಮೊದಲೇ ಒಂದು 10 ನಿಮಿಷ ಬೇಯಿಸಿ ತರಕಾರಿ ಜೊತೆ ಹಾಕಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಪಲಾವ್ ನಮಗೆ ಗ್ರೀನ್ ಕಲರಾಗಿ ಬರಬೇಕು ಅಂತಂದರೆ ಪುದೀನ, ಕೊತ್ತಂಬರಿ, ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಗಸಗಸೆ ಎಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಬೇಕು ಪೇಸ್ಟ್ ಆಗೋ ಥರ. ತೆಂಗಿನಕಾಯಿ ಮಾತ್ರ ಜಾಸ್ತಿ ಹಾಕ್ಕೊಬೇಡಿ. 2 ಇಂಚಿನಷ್ಟು 2 ಪೀಸ್ ಇದ್ದರೆ ಸಾಕು. ಒಗ್ಗರಣೆಗೆ ಬೇಕಾಗಿರುವ ಮಸಾಲ: ಪೈನಾಪಲ್ ಮಗ್ಗು, ಮರಾಠಿ ಮಗ್ಗು, ಪಲಾವ್ ಎಲೆ, 2 ಏಲಕ್ಕಿ, 1 ದೊಡ್ಡ ಪೀಸು ಚಕ್ಕೆ, ಕಸೂರಿ ಮೇಥಿ ಸ್ವಲ್ಪ, ಸೋಂಪು ಸ್ವಲ್ಪ. ಇದೆಲ್ಲ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಅರಿಶಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆಯೇ ತರಕಾರಿನೂ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಅರಿಶಿನ ಹಾಕಿ ತರಕಾರಿ ಹಾಕಿದ್ರೆ ತರಕಾರಿ ಕಲರ್ಫುಲ್ಲಾಗಿರುತ್ತೆ, ಪಲಾವ್ನಲ್ಲೂ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಇದು ಡಬಲ್ ಬೀನ್ಸ್ ಅಥವಾ ಕೆಲವು ಭಾಗದಲ್ಲಿ ಪಟ್ನದ ಅವರೆಕಾಯಿ ಅಂತಲೂ ಹೇಳ್ತಾರೆ. ಟೊಮೊಟೊ ನಾವು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಗ್ರೀನ್ ಮಸಾಲ, ಅದು 2 ಹಾಕಿ ಮಿಕ್ಸ್ ಮಾಡೋಣ. ಈ ಪೇಸ್ಟ್ ಜೊತೆಗೇ 1 ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಹಿಂದೆಲ್ಲ ತರಕಾರಿನ ಹುಡುಕಿ ತಿಂತಾಯಿದ್ರು, ಆದರೆ ಈಗ ಹಾಗಲ್ಲ. ತಟ್ಟೆಲಿರೋ ತರಕಾರಿನೆಲ್ಲ ಹುಡುಕಿ ಎತ್ತಿಡ್ತಾ ಇರ್ತಾರೆ. ಹಾಗಾಗಿ ಪಲಾವ್ಗೆ ಜಾಸ್ತಿ ತರಕಾರಿ ಹಾಕಿ ಎಲ್ಲರೂ ಚೆನ್ನಾಗಿ ಪಲಾವಲ್ಲಿ ತರಕಾರಿ ತಿನ್ನಲಿ. ಕೊನೆಯಲ್ಲಿ 1 ಕಪ್ ಮೊಸರು ಹಾಕಿ ಮಿಕ್ಸ್ ಮಾಡಿ ಮತ್ತು ಅಕ್ಕಿ ಹಾಕಿ ಅದನ್ನು ಮಿಕ್ಸ್ ಮಾಡಿ. ಈಗ ನಾವು 2 ಕಪ್ ಅಕ್ಕಿ ತೊಗೊಂಡಿದ್ರೆ ಅನ್ನಕ್ಕಾದರೆ ನಾವು 4 ಕಪ್ ಹಾಕಬೇಕಲ್ವ ನೀರು, ಆದರೆ ಪಲಾವ್ಗೆ 4 ಕಪ್ ಹಾಕಬಾರ್ದು. ಯಾಕಂದರೆ ಮೊಸರು ಹಾಕಿರ್ತೀವಿ ಮತ್ತು ಮಸಾಲೆ ಹಾಕುವಾಗಲೂ ಸ್ವಲ್ಪ ನೀರಿರುತ್ತೆ ಮತ್ತು ತರಕಾರಿಯಲ್ಲೂ ನೀರು ಬಿಟ್ಟಿರುತ್ತೆ. ಹಾಗಾಗಿ 3 ಕಪ್ಪು ಕರೆಕ್ಟಾಗಿ ಬರುತ್ತೆ. ಕೊನೆಯದಾಗಿ 2 ಸ್ಪೂನ್ ತುಪ್ಪ ಹಾಕಿ ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ. ಅದು ನಿಂಬೆಹಣ್ಣಿನ ರಸ ಹಾಕೋದು ಯಾಕಂದರೆ ಅನ್ನ ಬಿಡಿ ಬಿಡಿಯಾಗಿ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈಗ ಕುಕ್ಕರ್ ಸೆಟ್ ಮಾಡೋಕ್ಕೆ ಮುಂಚೆ ಬೇಕಾದರೆ ನೀವು ಟೇಸ್ಟ್ ನೋಡ್ಕೊಬೋದು. ಏನಾದರೂ ಸ್ವಲ್ಪ ಸಪ್ಪೆ ಆಗಿದ್ದರೆ ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ.
ಈಗ 2 ವಿಸಿಲ್ ಆದರೆ ಸಾಕು. ನಿಮ್ಮ ತರಕಾರಿ ಪಲಾವ್ ರೆಡಿ. ಕೆಲವ್ರಿಗೆ ಹಾಗೆ ಪಲಾವ್ ತಿನ್ನೋಕ್ಕೆ ಇಷ್ಟ ಆಗತ್ತೆ, ಮತ್ತು ಕೆಲವರಿಗೆ ಮೊಸರು ಬಜ್ಜಿ ಬೇಕು ಅನಿಸುತ್ತೆ. ಬೇಕಾದವರು ಈ ಸಿಂಪಲಾಗಿ ಮಾಡ್ಕೊಬೋದು. 1 ಸೌತೆಕಾಯಿ, 1 ಈರುಳ್ಳಿ, 1 ಟೊಮೊಟೊ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1 ಕಪ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ಮಿಕ್ಸಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, 1 ಒಣಗಿದ ಮೆಣಸಿನ್ಕಾಯಿ ಇಷ್ಟು ಹಾಕಿ ಮೊಸರು ಬಜ್ಜಿಗೆ ಹಾಕಿದ್ರೆ ರುಚಿಯಾದ ಮೊಸರು ಬಜ್ಜಿ ರೆಡಿಯಾಗುತ್ತೆ. ನೀವೆಲ್ಲಾದರೂ ಮಲೆನಾಡು ಪ್ರದೇಶಕ್ಕೆ ಹೋದಾಗ ಅಲ್ಲೊಂದು ಚಿಕ್ಕ ಮೆಣಸಿನ್ಕಾಯಿ, ಜೀರಿಗೆ ಮೆಣಸುಕಾಯಿ ಅಂತಾರೆ, ಮತ್ತು ಅದನ್ನೇ ಗಾಂಧಾರಿ ಮೆಣಸು ಅಂತಾರೆ, ಅಂಥ ಮೆಣಸಿನ್ಕಾಯಿ ಎಲ್ಲಾದರೂ ನಿಮಗೆ ಸಿಕ್ಕಿದರೆ ತಂದು ಅದನ್ನು ಇಟ್ಕೊಳ್ಳಿ. ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಬದಲು ಈ ಜೀರಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ, ಅಲ್ಲದೆ ಒಳ್ಳೆ ಟೇಸ್ಟು ಕೊಡುತ್ತೆ, ಮತ್ತು ಒಳ್ಳೆ ಖಾರನೂ ಇರುತ್ತೆ. ಥ್ಯಾಂಕ್ ಯು.